guys, welcome back to my channel. So ಇವತ್ತಿನ ಈ ವಿಡಿಯೋಲಿ ನಾನು ಹಾಟ್ ವಾಟರ್ ಬ್ಯಾಗ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು 200 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಪ್ರೈಸ್ ಕೂಡ ವೇರಿ ಆಗುತ್ತೆ. ನೀವು ಯಾವ ಥರ 200, 250, 300 ಯಾವ ಪ್ರೈಸಲ್ಲಿ ನಿಮಗೆ ಬೇಕೋ ಆ ಪ್ರೈಸಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಹಾಟ್ ವಾಟರ್ ಬ್ಯಾಗ್ನ ನಾವು ಯೂಸಸ್ ಏನು ಅಂತಂದರೆ, ಎಸ್ಪೆಷಲಿ ಗರ್ಲ್ಸ್ಗೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಅಥವಾ ಮೆನ್ಸ್ಟ್ರಲ್ ಪೇನ್ ಎಲ್ಲ ಆದಾಗ ಈ ಒಂದು ಪೇನ್ ಏನಿರುತ್ತೆ ಅದನ್ನು ರಿಲೀವ್ ಮಾಡೋಕ್ಕೆ ಈ ಹಾಟ್ ವಾಟರ್ ಬ್ಯಾಗ್ನ ಯೂಸ್ ಮಾಡ್ತಾರೆ. ಮತ್ತು ಬರೀ ಮೆನ್ಸ್ಟ್ರಲ್ ಪೇನ್ ಅಂತ ಅಲ್ಲ, ಮತ್ತು ಅವ್ರಿಗೆ ಏನಾದರೂ ಜಾಯಿಂಟ್ ಪೇನು ಮತ್ತು ಕಾಲು, ಒಬ್ಬೊಬ್ಬರಿಗೆ ತುಂಬ ವಯಸ್ಸಾದವ್ರಿಗೆ ಪೇನ್ ಎಲ್ಲ ಆಗ್ತಾ ಇರುತ್ತೆ, ಬೆನ್ನು ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಅದಕ್ಕೂ ಕೂಡ ನಾವು ಈ ಹಾಟ್ ವಾಟರ್ ಬ್ಯಾಗ್ನ ಯೂಸ್ ಮಾಡ್ಬೋದು. ಸೊ ಮೊದಲಿಗೆ ನೀವು ಪ್ಯಾಕೇಜನ್ನ ತೊಗೊಂಡು ಬಂದಾಗ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಏನೂ ಗೊತ್ತಿರಲ್ಲ ಅಂದರೆ ಇಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇದನ್ನು ನೋಡಿ ಕೂಡ ನೀವು ಅರ್ಥ ಮಾಡ್ಕೋಬೋದು, ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ. ಆ್ಯಸ್ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇದು 2 ಲೀಟರ್ ಕೆಪಾಸಿಟಿ ಹೊಂದಿರುತ್ತೆ. ಸೊ ಇದರಲ್ಲಿ ನಾವು 2 ಲೀಟರ್ ಕೆಪಾಸಿಟಿ ಇದೆ ಅಂತ 2 ಲೀಟರ್ ವಾಟರ್ನ ಹಾಕಬಾರ್ದು. ಬರೀ 2/3 ಕೆಪಾಸಿಟಿ ಮಾತ್ರ ನಾವು ವಾಟರ್ನ ಫಿಲ್ ಮಾಡಬೇಕಾಗುತ್ತೆ. ಅಲ್ಲೇ ಚಿತ್ರದಲ್ಲಿ ತೋರಿಸಿದಾರಲ್ವ, ಸೊ ಅಷ್ಟಾದರೆ ಸಾಕು. ಅಷ್ಟು ಮಾತ್ರ ನಾವು ಕೆಪಾಸಿಟಿ ಫಿಲ್ ಆಗೋ ತನಕ ನೀರು ಹಾಕಬೇಕು. ಸೊ ನೆಕ್ಸ್ಟ್ ಏನಂತಂದರೆ, ಒಳಗಡೆ ಏರ್ ಇರುತ್ತೆ. ಸೊ ಅದು ಏರ್ ಔಟ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ನೀರನ್ನು ಹಾಕಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ಟೈಟಾಗಿ ನಾವು ಲಿಡ್ ಏನಿರುತ್ತೆ ಮೇಲ್ಗಡೆ ಕ್ಯಾಪ್ ಥರ ಏನಿರುತ್ತಲ್ವ, ಸೊ ಅದನ್ನು ಟೈಟಾಗಿ ಕ್ಲೋಸ್ ಮಾಡಬೇಕು. ಆಫ್ಟರ್ ದಟ್ ನೀವು ಯೂಸ್ ಅಂದರೆ ನೀರು ಹಾಕಿದ್ಮೇಲೆ ಅದನ್ನು ಲಿಡ್ನ ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಇಲ್ಲಾಂತಂದರೆ ಟೈಟಾಗಿ ಕ್ಲೋಸ್ ಮಾಡಿದೆ ಸ್ವಲ್ಪ ಏನಾದರೂ ಲೂಸ್ ಆಗಿದ್ರೆ ಸ್ವಲ್ಪ ಅದು ಮತ್ತೆ ಲೀಕೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಸೊ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಹಿಂದೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾವು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ನ್ಯಾಚುರಲ್ ಆಗಿ ರಬ್ಬರ್ ಶೀಟಿಂದ ಮಾಡಿರೋವಂಥದ್ದಾಗಿರುತ್ತೆ. ಸೊ ನೋಡಿ ಈ ಥರ ಇರುತ್ತೆ. 2 ಲೀಟರ್ ಕೆಪಾಸಿಟಿಯನ್ನು ಹೊಂದಿರುತ್ತೆ. ತುಂಬ ದಿನಗಳವರೆಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು, ಏನೂ ಡ್ಯಾಮೇಜ್ ಆಗಲ್ಲ ಬೇಗ. ಸೊ ಇಲ್ಲಿ ಬಂದು ಕ್ಯಾಪು, ಇದನ್ನು ನಾವು ಟೈಟಾಗಿ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಈ ಥರ ಕ್ಯಾಪ್ ಇದೆ. ಇಲ್ಲಿಂದ ನಾವು ನೀರು ಹಾಕಿಬಿಟ್ಟು ನೆಕ್ಸ್ಟು ಕ್ಲೋಸ್ ಮಾಡ್ಬೋದು ಇಲ್ಲಿಂದ. ಸೊ ರೈಟ್ ಸೈಡಲ್ಲಿ ತಿರ್ಗಿಸ್ಕೊಂಡು ಹೋದರೆ ಓಪನ್ ಆಗುತ್ತೆ, ಮತ್ತು ಲೆಫ್ಟ್ ಸೈಡ್ ಟರ್ನ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಫಸ್ಟು ನೀವು ಪ್ರಾಡಕ್ಟ್ನ ತೊಗೊಂಡಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ದಟ್ ಇದು ಲೀಕೇಜ್ ಆಗ್ತಿದೆಯಾ ಅಥವಾ ಏನಾದರೂ ಲೀಕೇಜ್ ಇದೆಯಾ. ಲೀಕೇಜ್ ಆಗ್ತಿಲ್ಲ ಅಂತಂದರೆ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಲೀಕೇಜ್ ಏನಾದರೂ ಇದ್ದರೆ ಮತ್ತು ಪ್ರಾಡಕ್ಟ್ನ ರಿಟರ್ನ್ ಮಾಡಿಬಿಟ್ಟು ಬೇರೆದನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಏನಾದರೂ ಲೀಕೇಜ್ ಆಗಿದ್ರೆ ಮತ್ತು ಅದು ಯೂಸ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಒಂದ್ಸಲ ನೀವು ಫಸ್ಟ್ ಚೆಕ್ ಮಾಡಿಕೊಂಡ್ರೆ ಇನ್ನೂ ಬೇಗ ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಲೀಕೇಜ್ ಏನಾದರೂ ಇದೆಯಾ ಇಲ್ವಾ ಅಂತ. ಸೊ ಇಲ್ಲಿ ನಾನು ನೀರು ಹಾಕಿಬಿಟ್ಟು ನೋಡ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ನೀರು ಹಾಕಿದ್ದೆ, ಸೊ ನಾನು ನೋಡ್ತಾ ಇದ್ದೆ ಏನಾದರೂ ಲೀಕೇಜ್ ಇದೆಯಾ ಅಂತ. ಸೊ ಏನೋ ಲೀಕೇಜ್ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನೀವು ಆಫ್ಟರ್ ಎಲ್ಲ ಯೂಸ್ ಮಾಡಾದಮೇಲೆ ನಾವು ಅದನ್ನು ಅಪ್ಸೈಡ್ ಪೊಸಿಷನಲ್ಲಿ ಈ ಥರ ಇಡಬೇಕಾಗುತ್ತೆ 2 ನಿಮಿಷಗಳ ಕಾಲ ಕ್ಯಾಪ್ ಓಪನ್ ಮಾಡಿ. ಇಲ್ಲಾಂದರೆ ಅದು ಯೂಸ್ ಮಾಡಾದಮೇಲೆ ಸ್ವಲ್ಪ ಹಾಗೆ ಕ್ಲೋಸ್ ಮಾಡಿಟ್ಬಿಟ್ರೆ ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಈ ಥರ ಪೊಸಿಷನಲ್ಲಿ ಒಂದು 5 ನಿಮಿಷ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಯೂಸ್ಗೆ ನೀವು ಯೂಸ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.